ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಳ್ಳಕೆರೆಗೆ 28 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಇದು ವೇದಾವತಿ ನದಿ ಅಟ್ಯಾಚ್ ಇರುವಂಥ 9 ಎಕರೆ ಮಾರುವಂಥ ಖಾಲಿ ಜಮೀನು. ಇನ್ನು ಈ ಜಮೀನಲ್ಲಿ ಏನೆಲ್ಲ ಉಪಯೋಗಿಸ್ಕೋಬೋದು, ಮಣ್ಣು ಯಾವುದು, ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ, ಇದರ ಬೆಲೆ ಎಷ್ಟು, ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣದ ಮಾಹಿತಿ ಮುಂದೆ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅವರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಇದು ಮೊದಲಿಗೆ ನಕಾಶೆ ರೋಡ್ ಅಟ್ಯಾಚ್ ಇರುವಂಥ 9 ಎಕರೆ ಮಾರುವಂಥ ಖಾಲಿ ಜಮೀನು, ಜೊತೆಗೆ ವೇದಾವತಿ ನದಿ ಅಣೆಕಟ್ಟು ಅಟ್ಯಾಚ್ ಇರುವಂಥ 9 ಎಕರೆ. ಇನ್ನು ಈ ಜಮೀನಲ್ಲಿ ನೀರಿನ ಸ್ಥಿತಿ ಹೇಳೋದೇ ಬೇಡ, ಯಾಕೆಂದರೆ ವೇದಾವತಿ ನದಿ ಅಣೆಕಟ್ಟು ಅಟ್ಯಾಚ್ ಇರುವಂಥ ಜಮೀನು. ವೇದಾವತಿ ನದಿ ಅಟ್ಯಾಚ್ ಇದೆ, ನಿಮಗೆ ಮುಂದೆ ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ ಅದನ್ನು. ಇನ್ನು ನೀರಿನ ವಿಚಾರ ಮಾತಾಡೋದು ಬೇಡ ಅಂತ, ಯಾಕೆಂದರೆ ನೀರಿನ ಸ್ಥಿತಿ ಈ ಭಾಗದಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ. ಕೇವಲ ಈ ಜಮೀನನ್ನು ಮಾರುವ ಉದ್ದೇಶದಿಂದ ಈ ರೀತಿ ಬಿಟ್ಟಿದ್ದಾರೆ. ಒಂದು 2 ವರ್ಷದಿಂದ ಯಾವುದೇ ರೀತಿ ಉಳುಮೆ ಮಾಡಿಲ್ಲ. ಜೊತೆಗೆ ನಾನು ಮಣ್ಣಿನ ವಿಚಾರಕ್ಕೆ ಬರೋದಾದರೆ ನೋಡಿ, ನೀವು ದೂರದಲ್ಲಿ ಕಾಣಿಸ್ತಾ ಇದೆ ಅಂದರೆ ಈ ಜಮೀನು ಪಕ್ಕನೇ ರೆಡ್ಡು ಬ್ಲಾಕ್, ಯಾಕಂದರೆ ವೇದಾವತಿ ನದಿ ಅಟ್ಯಾಚ್ ಇರೋದ್ರಿಂದ ಲೈಟಾಗಿ ಬ್ಲಾಕ್ ಬರುತ್ತೆ, ಬಟ್ ಇರೋದು ಮಾತ್ರ ರೆಡ್ ಸಾಯಿಲು ಜೊತೆಗೆ ಬ್ಲ್ಯಾಕ್ ಮಿಕ್ಸ್ ಇದೆ. ಏನು ನೀವು ನೋಡ್ತಾ ಇದ್ದೀರ ನೋಡಿರಿ, ವೇದಾವತಿ ನದಿ ಅಟ್ಯಾಚ್ ಅಣೆಕಟ್ಟು ಅಟ್ಯಾಚ್ ಇರುವಂಥದ್ದೇ ಇದು 9 ಎಕರೆ ಜಮೀನು. ಏನು ಈ ಭಾಗದಲ್ಲಿ ಎಲ್ಲವೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೇ. ಲೊಕೇಶನ್ ಅಂತೂ ತುಂಬ ಇಷ್ಟ ಆಯಿತು ನನಗೆ. ನೀವೇನಾದರೂ ಫಾರ್ಮ್ ಹೌಸು ಯಾವುದೇ ಬೆಳೆಗಳನ್ನು ಬೆಳಿಬೋದು, ತೆಂಗು, ಅಡಿಕೆ, ಬಾಳೆ, ನೀವು ಯಾವುದೇ ಬೆಳೆಯನ್ನಿಟ್ಟರೂ ಕೂಡ ಯಾವುದೇ ರೀತಿ ಸಮಸ್ಯೆ ಆಗಲ್ಲ. ಯಾಕೆಂದರೆ ಮಣ್ಣು ಚೆನ್ನಾಗಿದೆ, ನೀರು ಚೆನ್ನಾಗಿದೆ, ಎರಡೂ ಚೆನ್ನಾಗಿರೋದ್ರಿಂದ ನೀವು ಯಾವುದೇ ಬೆಳೆಯನ್ನಿಟ್ಟರೂ ಕೂಡ ತುಂಬ ಸೊಗಸಾಗಿ ಬರುತ್ತೆ. ನೋಡ್ತಾ ಇದ್ದೀರಾ ನೋಡಿ ನೀವುದು. ಏನು ಎಲ್ಲದಕ್ಕಿಂತ ಮುಖ್ಯವಾಗಿ ಇದು ಜನರಲ್ ಪ್ರಾಪರ್ಟಿ, ಯಾವುದೇ ರೀತಿ ತಂಟೆ ತಕರಾರು ಆ ಥರದ ಸಮಸ್ಯೆ ಯಾವುದೂ ಇಲ್ಲ. ಇನ್ನು ಚಳ್ಳಕೆರೆಗೆ 28 ಕಿಲೋಮೀಟ್ರ್ ಆಗುತ್ತೆ ಈ ಜಮೀನಿಗೆ. ಇನ್ನು ಬೆಂಗಳೂರಿಗೆ 228 ಕಿಲೋಮೀಟ್ರ್ ಆಗುತ್ತೆ. 9 ಎಕರೆ ಇದು ನೋಡಿ, ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೇ, ತುಂಬ ನೀಟಾಗಿದೆ, ಒಂದೇ ಸಮತಟ್ಟಾಗಿ ಜಮೀನಿದೆ. ನೀವು ಅಲ್ಲಿ ದೂರದಲ್ಲಿ ಜಮೀನಾದ ತಕ್ಷಣ ಮಣ್ಣು ಕಾಣಿಸ್ತಾ ಇದೆ, ಇದು ಉಳುಮೆ ಮಾಡಿಲ್ಲ. ರೆಡ್ಡು ಬ್ಲಾಕು ಕೂಡ ಮಿಕ್ಸ್ ಇದೆ. ನಿಮಗೇನಾದರೂ ಫಾರ್ಮ್ ಹೌಸ್ ಮಾಡಬೇಕು, ವೇದಾವತಿ ಅಣೆಕಟ್ಟು ಪಕ್ಕನೇ ಬೇಕು ಅನ್ನೋರು ಈ ಕಡೆ ಗಮನ ಹರಿಸ್ಬೋದು. ತುಂಬ ಚೆನ್ನಾಗಿದೆ ಜಮೀನು ಮಾತ್ರ. ಇನ್ನು ಇತ್ತೀಚಿನ ದಿನಗಳಲ್ಲಿ ಕೆಲವೊಂದಿಷ್ಟು ಕಾಲ್ಸನ್ನು ರಿಸೀವ್ ಮಾಡಿಲ್ಲ, ಮುಂದಿನ ದಿನಗಳಲ್ಲಿ ಎಲ್ಲ ಕಾಲ್ಸನ್ನು ರಿಸೀವ್ ಮಾಡ್ತೀನಿ. ನಾವೇನಾದರೂ ಫೋನ್ ರಿಸೀವ್ ಮಾಡಿಲ್ಲ ಅಂದರೆ ಯಾವುದೇ ರೀತಿ ಅನುಮಾನ ಪಡೋದು ಬೇಡ. ಅದ್ರಾಗ ಇವ್ರು ಫೋನ್ ರಿಸೀವ್ ಮಾಡಿಲ್ಲ, ನಮಗೇನು ಜಮೀನು ತೋರಿಸ್ತಾರೆ, ಆ ಥರದ್ದು ಯಾವುದೇ ರೀತಿ ಸಮಸ್ಯೆ ಇಲ್ಲ. ನಾವೇನಾದರೂ ಫೋನ್ ರಿಸೀವ್ ಮಾಡಿಲ್ಲ ಅಂದರೆ ನೇರವಾಗಿ MK ಪ್ರಾಪರ್ಟಿ ಚಳ್ಳಕೆರೆ ಅಂತ ಗೂಗಲಲ್ಲಿ ಸರ್ಚ್ ಮಾಡಿ ನೇರವಾಗಿ ಆಫೀಸ್ ಲೊಕೇಶನ್ ಸಿಗುತ್ತೆ ನಿಮ್ಗೆ. ಅಲ್ಲಿಂದ ನಮ್ಮ ಆಫೀಸಿಗೆ ಬಂದರೆ ನಿಮಗೆ ಜಮೀನು ತೋರಿಸುವಂಥ ಕೆಲಸ ಮಾಡ್ತೀವಿ, ಯಾವುದೇ ರೀತಿ ತೊಂದರೆ ಇಲ್ಲ. ನೋಡಿ, ನಿಮಗೆ ಮಣ್ಣು ರೆಡ್ಡು ಬ್ಲಾಕ್ ಮಿಕ್ಸ್ ಇದೆ, ಎರಡೂ ಮಿಕ್ಸ್ ಇದೆ. ಯಾಕೆಂದರೆ ವೇದಾವತಿ ನದಿ ಅಟ್ಯಾಚ್ ಇರೋದು ಆಲ್ಮೋಸ್ಟ್ ಸ್ವಲ್ಪ ಬ್ಲ್ಯಾಕೇ ಬರುತ್ತೆ, ಆದರೆ ಇದು ರೆಡ್ ಪಕ್ಕದಲ್ಲೇ ಇರೋದ್ರಿಂದ ಬ್ಲ್ಯಾಕ್ ಶೇಡ್ ಆರಂಭ ಆಗಿದೆ. ಸುತ್ತಲೂ ಕೂಡ ಅಡಿಕೆ, ತೆಂಗು ಎಲ್ಲ ಬೆಳೆಗಳನ್ನು ಕೂಡ ಬೆಳೀತಾ ಇದ್ದಾರೆ. ಇಂಟ್ರೆಸ್ಟ್ ಇರೋರು ಈ ಕಡೆ ಗಮನ ಹರಿಸಿ. ಇನ್ನು ಈ ಜಮೀನಿನ ಬೆಲೆ 1 ಎಕರೆ, ನಾನು ಮತ್ತೆ ಹೇಳ್ತಾ ಇದ್ದೀನಿ ನಿಮಗೆ, ಈ ಜಮೀನಿನ ಬೆಲೆ ಯಾವುದೇ ರೀತಿ ಮಣ್ಣು ನೀರು ಎಲ್ಲವೂ ಸ್ಥಿತಿ ಚೆನ್ನಾಗಿದೆ. 1 ಎಕರೆ ನಿಮಗೆ 22 ಲಕ್ಷ ಹೇಳ್ತಾರೆ. ವೇದಾವತಿ ನದಿ ಅಟ್ಯಾಚು ಜೊತೆಗೆ ಅಣೆಕಟ್ಟು ಅಟ್ಯಾಚ್ ಇರೋದ್ರಿಂದ 22 ಲಕ್ಷ ಹೇಳ್ತಾರೆ. ನಕಾಶೆ ರೋಡ್ ಇದೆ, ದಾರಿದು ಯಾವುದೇ ರೀತಿ ಸಮಸ್ಯೆ ಇಲ್ಲ. 1 ಎಕರೆ 22 ಲಕ್ಷ. ನೇರವಾಗಿ ಮಾಲೀಕರ ಹತ್ರ ಕೂತ್ಕೊಂಡ್ರೆ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಇಂಟ್ರೆಸ್ಟ್ ಇರೋರು ಈ ಕಡೆ ಗಮನ ಹರಿಸಿ. ಇನ್ನು ಯಾರೆಲ್ಲ ಹೊಸಬರಾಗಿ ವೀಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಯಾಕೆಂದರೆ ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವರಿಗೆ ವೀಡಿಯೋ ಶೇರ್ ಮಾಡ್ಬೋದು, ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಇನ್ನು ವಿಡಿಯೋನ ಮುಗಿಸೋದಕ್ಕಿಂತ ಮುಂಚೆ, ಇದು ನಕಾಶೆ ರೋಡ್ ಇದೆ, ದಾರಿದು ಯಾವುದೇ ರೀತಿ ಸಮಸ್ಯೆ ಇಲ್ಲ. 9 ಎಕರೆ ಖಾಲಿ ಜಮೀನು. ನೀವೇನಾದರೂ ಯಾವುದೇ ರೀತಿ ವ್ಯವಸ್ಥಿತವಾಗಿ ವ್ಯವಸಾಯ ಮಾಡ್ಕೊತೀವಿ, ಇದನ್ನು
ರೆಡಿ ಮಾಡ್ಕೊತೀವಿ ಫಾರಮನ್ನು ಅಂದ್ಕೊಂಡ್ರೆ ಇದು ಸೂಕ್ತ ಜಮೀನು ಅಂತ ಹೇಳ್ತಾ ಇದು ಇವತ್ತಿನ ವಿಡಿಯೋ. ಇದೇ ರೀತಿ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಎಲ್ಲವರೆಗೂ ಟೇಕ್ ಕೇರ್, ಬಾಯ್.